ಲಗ್ನ ಯಾರ್ದಿದೆ ಲಗ್ನ? ಮಲ್ಲಪ್ಪ ಒಂದಿಟ್ಟು ಸುಮ್ಮಿರಯ್ಯಪ್ಪ. ಮಂದಿ ಮಕ್ಳು ಬಂದಾರ, ಅವ್ರ ಮುಂದೆ ಮರ್ಯಾದೆ ತೆಗಿಬೇಡ ನಮ್ದು. ಸೊಪ್ 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 ಮಾತ್ರ ದೇವೋಭವ. ನಮ್ಮ ಮಾವನ ಮಾತನ್ನ ಕೇಳ್ತೀನಿ. ಕೈ ಕಟ್ ಬಾಯಿ ಮುಚ್ಚೊಪ್ಪ. ನಮ್ಮ ಮಲ್ಲಪ್ಪ ಹಂಗ್ಯಾ ಕೂತ್ರಾಕರ ಮಾಡಕತ್ತಾನ ಭೀಮನ್ ಗೌಡ. ಅವಂದು ಹಂಗ ತಮಾಷೆ ಇರ್ತತಿಲ್ವಿ, ಹಂಗ ಆಳ ಅವಂದು. ಯಾಕ ಹಂಗ್ಯಾಕ ಮಕ ಮಾಡ್ಕೊಂಡನವ? ಏನ ಇದ್ದಂಗೈತಿ ನಿನ್ ಹೆಂಡತಿ ಒಟ್ಟ ಅವನ ಬಾಲನ ಬಿಡೋವಳ್ಳು. ಹಂಗೇನಿಲ್ಲ ಆಳ್ಬಿ, ಸಣ್ಣ ಮಗ ಅಲ್ಲ, ಮಲ್ಲಪ್ಪನ ಮ್ಯಾಗ ಭಾಳ ಜೀವದಾಳಕಿ. ಸಣ್ಣವ ಬಾ ಇತ್ತಾಗ ನಿಂದ್ರ ಬಾ. ಅಯ್ಯ ಬಿಟ್ಟು ಬನ್ನಿ ಅಂದ್ರೆ ಮುಗಿದು ಹೋತು, ಉಳ್ಕೊಂಡ್ಬೀಳ್ತಾನ. ಕಂಟು ಪೂರ್ತಿ ಹಿಗ್ಗ್ಯಾನ. ಹಿಂಗೆ ಹೆಂಗೆ ತಾಳಿ ಕಟ್ತಾನ ಏನು? ಈಗ ನಾನೇ ಹಿಡಿಸಿ ತಾಳಿ ಕಟ್ಸೋದು. ಮಂತ್ರ ಹೇಳಾಕ ಪುರೋಹಿತನ ಇಲ್ಲಲ್ಲ. ಏನೇನು ಎಬ್ಸಿದಿ ಈ ಮನ್ಯಾಗ? ಏನೋ ಇದು ಗೊಂಬಿ ಆಟ ಆಡ್ದಂಗೆ ಆಗೈತಿ. ಅದೇನೋ ಗೊಂಬ ಆಟ ಬೇಕಿಂಚಲ್ಲ ಆಟ ಅನ್ನೋಂಗೆ ಆಗೈತಿ ಇದು ಲಗ್ನ. ಅಳಿಯಂದ್ರ ಪುರಿಯತ್ರ ಎಲ್ಲಿದ್ರ? ಬರ್ತೀನಂತ ಹೇಳ್ರಿ, ಟಾಂಗ ಕೊಟ್ಟು ಕಳ್ಸೀನ್ರಿ, ಬರುವ ಹೊತ್ತಾಗೈತ್ರಿ. ಅಳಿಯನ್ನ ಅಳಿಯಂತರನೇ ಇಟ್ಕೋಬೇಕು. ಇಂಥ ಜವಾಬ್ದಾರಿ ಎಲ್ಲ ಅಳಿಯಾರಿಗೆ ಕೊಡಬಾರ್ದು. ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಂಗಿಲ್ಲ. ಅಳಿಯ ಮನಿ ತೊಳಿಯ ಅಂತೇಳಿ ಗಾದಿನ ಐತಿ. ನನ್ನ ಮಾತು ಯಾವಾಗ ಕೇಳ್ತತಿದು? ನಿಮ್ಮಮ್ಮ ಹೆಂಗ್ ಮಾತಾಡ್ತಾಳ ನೋಡು, ನನ್ನ ಮರ್ಯಾದಿಲ್ಲಾರ್ದಂಗ ಮಾತಾಡ್ತಾಳ. ಎಂತೆಂತವಕ್ಕ ಬಾಯಿಗೆ ಎಲ್ಲಪ್ಪ ಹೊಡಿತಿತ್ತಂತ. ನಮ್ಮಮ್ಮನ ಬಾಯಿಗೆ ಯಾಕೆ ಹೊಡಿಬಾರ್ದಪ್ಪ ದೇವ್ರೆ? ಡೆಂಗರಿ ಬಿಲ್ಲಿ ಏನ ಎಬ್ಜಿ ಅಲ್ಲ. ಯಾಕ ತಗೊಂಡೇನ ಗುಣಕಾನ? ಏನ್ ಬೇ ಹೆಂಗ್ ಮಾತಾಡ್ತಿ? ನಾ ಏನೂ ಅಂದಿಲ್ಲ. ಯಾವ್ದಾರ ಮಾತಾಡಿದ್ರೆ ನೋಡ ಮತ್ ನೀನು. ಊಟದ್ದು ಪಾಟದ್ದು ಎಲ್ಲ ವ್ಯವಸ್ಥೆ ಬರೋಬ್ಬರಿ ಆಗಿತ್ತಪ್ಪ. ಲಗ್ನಕ್ಕೆ ಬಂದವರಿಗೆ ಊಟದ್ದು ಏನು ಕೊರತೆ ಆಗಬಾರ್ದು. ಇಲ್ಲ, ಎಲ್ಲ ಬರೋಬ್ಬರಿ ಐತಿ, ಎಲ್ಲ ನೋಡ್ಕೊಂಡ್ ಬಂದೀನಿ ನಾನು. ಇಂಥವು ಮದ್ವಿ ಮುಂಜ್ವಿ ಇಂಥ ಕಾರ್ಯಕಟ್ನಾದಾಗ ಮಂದಿ ಬೇಕಂತ ಕೆಡ್ಸನ ಒಂದಿಟ್ಟು ನೋಡ್ರಿ. ಯಾಕಂದ್ರೆ ಇಂಥದ್ರಾಗ ಮರ್ಯಾದೆ ತೆಗಿಯಕಂತ ಕುಂತಿರ್ತಾರ ಒಂದಿಷ್ಟು ಮಂದಿ ಕಾಕೊಂಡು. ಹೌದು ಬೇವ, ನೀ ಅನ್ನೋದು ಕರೆ ಐತಿ, ಹಂಗೇನು ಆಗಂಗಿಲ್ಲ ತಗೋ. ಸುಸ್ಲವ ನಿನ್ನ ಗಾಡಿ ಬಂದಿಲ್ಲಮ್ಮ? ಇಲ್ಲ ಬಂದಿಲ್ಲವ. ಅಯ್ಯ ಅಂದ್ರೆ ಬಾ ಹರಿಲಿ. ಇಂಥದ್ರಾಗಾರ ಬರಬಾರ್ದನ? ಮಕ್ಳು ದಾರಿ ಕೊಡಾರ ಯಾರ? ಯಾಪ ಅನ್ನೋದಕ್ಕೆ ಲಾಯಕ ಇಲ್ಲ ಬಿಡವ. ಏನು ಮಾಡೋದವ ನಮ್ಮ ಮನೆ ಬರ, ಏನು ಮಾಡೋಕ್ಕಾಗಿಲ್ಲ. ಅಲ್ಲಿ ಬೇವ ಇಂಥದ್ರಾಗರ ಬರ್ಬೇಕಿಲ್ಲ ನಮ್ಮ ಸುಸ್ಲಾನ್ ಗಂಡ. ಬರ್ಲಾರ್ದ ಬರೋಬ್ಬರಿ ಆತು ಬಿಡು. ಬರೀ ಎಲ್ಲಿ ಬಂದ್ರು ಬರೀ ಕೊನ ಅಂತೇಳಿ ಹೆಂಡತಿ ಕೂಡ ಜಗಳ ಮಾಡ್ತಾನ. ಮಂದಿ ಮಕ್ಳದೊಳಗೆ ಸುಮ್ಮನೆ ಬಂದಿರ್ಲಿಕ್ಕಂದ್ರ ಚಂದ ಐತಿ. ಅವನ್ನ ತಗೊಂಡು ಏನು ಮಾಡ್ತೀರಿ? ಪುರೋಹಿತರು ಬಂದ್ರು. ಕ್ಷಮಿಸ್ಬೇಕು, ದಾರ್ಯಾಗ ಒಂದು ಸ್ವಲ್ಪ ಅಡಚಣೆ ಆಯ್ತು, ಅದಕ್ಕೆ ಬರಾಕ ಹೊತ್ತಾತ್ರಿ ಗೌಡ್ರ. ಪರವಾಗಿಲ್ಲ, ಇನ್ನು ಮುಗಿರೊಳಗೆ ಲಗುನ ತಾಳಿ ಕಟ್ಟಿಸ್ರಿ. ಏನು ಅಡ್ತಡೆ ಆಗಿತ್ತಪ್ಪ? ಏನ ಉಟ್ಕೊಂಡಿದ್ದು ಅಲ್ಲಿ ಕಚ್ಚಿ ಉದುರಿ ಬಿದ್ದಿತ್ತನ? ಅದು ಗೌಡ್ಶನ್ಯಾರ ಗೊತ್ತಾತ. ಗೌಡ್ರ ಮನೆ ಲಗ್ನ ಅಂದ್ರ ಲಗುನ ಬಂದು ಕುಂದರ್ಬೇಕು ಅನ್ನೋದು ಗೊತ್ತಿಲ್ಲನ? ಯಾರ ಲಗ್ನಿಲ್ಲ ಪಗ್ನಿಲ್ಲ. ಯವ್ವ ನನ್ನ ಕಾಲು ಮುಸಾಗದವಿ, ನಾನು ಎದ್ದೋಗ್ತೀನಿ. ಯಪ್ಪ ಸುಮ್ ಕುಂದರಯ್ಯಪ್ಪ, ಒಂದಿಟ್ಟು ತಾಳಿ ಕಟ್ಟು ಮಠ ಸುಮ್ ಕುಂದರಯ್ಯಪ್ಪ. ನಮ್ಮ ಮಾನ ಮರ್ಯಾದೆ ಉಳಿಸು ಮಲ್ಲನ ಗೌಡ. ನಕ್ಕೊಂತ ಇರಲೇ ಗುರು ಬಸಿ, ಹಂಗ್ಯಾಕ ಮಾತ ಹ್ಯಾಪ್ ಮಾಡಿ ಹಾಕೊಂಡ್ ಕುಂತಿ. ಈ ಮುದುಕಿ ಕೈಯಾಗ ಹೆಂಗೆ ತಾಳ್ತೀರಿ ಯವ್ವ ಮನೆಯವ್ರು? ಒಟ್ಟ ಬಾಯಿ ಸುಮ್ಮಿರಂಗಿಲ್ಲ ನೋಡಿ ಈ ಮುದುಕಿದ. ನಾನು ಬಂದಾಗಿಂದ ನೋಡ್ತೀನಿ ಅವ. ಈ ಮುದುಕಿಗೆ ಎಟ್ಟರ ಚಿಗುರು ಇರ್ಬೇಕು ಅಂತ ತಿಂದಿಲ್ಲೇ ಡಿಂಗರ ಬಿಲ್ಲಿ ಅಂದಲ್ಲೇ ನನ್ನ ಚಿಗುರು ಇಟ್ಟೈತಿ. ನೀವು ಹಿಂಗೆ ತಿಂದಲ್ಲೇನ ಇನ್ನು ಲೊಳ ಅಂತೇಳಿ ಅಳಗಾಡಕತ್ತೀರಿ. ಲಡಬ್ಯಾರ ನನ್ನ ಬಗ್ಗೆ ಏನು ಮಾತಾಡ್ತೀರಿ? ಯವ್ವ ಎಷ್ಟು ಕಿವಿ ಚುರುಕದಾವ ನೋಡಿ ಈ ಮುದುಕಿ. ಅಪ್ಪಿ ತಪ್ಪಿ ಏನು ಮಾತಾಡಕ್ ಹೋಗ್ಬೇಡ್ರಿ, ನಮ್ಮ ಅಮ್ಮರ ಕಿವಿ ಭಾಳ ಚುರುಕದಾವ. ಇಸ್ಮಹ ಸ್ವಾಹ ಇಸ್ಮೈ ಸ್ವಾಹ ಇನ್ ಸ್ವಾಹ ಎಂ ಸ್ವಾಹ ಸ್ವಾಹ ಅಕ್ಷತೆ ಹಾಕ್ರಿ ಇಲ್ಲಿ ಕಳ್ಸದ ಮ್ಯಾಗ. ಲಗು ತಾಳಿ ಕಟ್ಟಿಸ್ಬಿಡ್ರಿ ಪುರೋಹಿತ್ರ. ಈ ಕ್ಯಾಕಿಟ್ಟ ಅವಸರ ಮಾಡಕತ್ತಾಳ. ಏನು ನಡೆಯಕತ್ತೈತಿ ಇಲ್ಲಿ? ಏನಿಲ್ರಿ ಅತ್ತೀರ, ಅದು ಆ ಮುಹೂರ್ತಕ್ಕೆ ಹೊತ್ತಾಗತ್ತಲ್ಲ ಅದಕ್ಕೆ ನ್ಯಾಡ್ರಿ. ಲಗುನ ತಾಳಿ ಕಟ್ಟಿಸ್ಬಿಡ್ರಿ. ಮಂಗಲಂ ತಂತು ನಾನೇನ ಜೀವನ ಹೇತು ತೇ ಬಂಧನ ಸ್ವಾಮ ಗಟ್ಟಿ ಮಾಡ. ಈ ತಾಳಿನ ಯಾರಿಗೆ ಕಟ್ಟಬೇಕು? ಅಯ್ಯೋ ಕರ್ಮ ಯಪ್ಪ, ನಿನ್ನ ಮಗಳು ಕುಂತಾಳಲ್ಲ, ನಿನ್ನ ಹಿಂತಿಯಾಗ ಹಾಕಿ ಕಟ್ಟು. ಈಕೆ ಸೀಮೆ ಹೆಂಡತಿ, ನನ್ನ ಹೆಸರು ಕಾಳು, ನನ್ನ ಹೆಂಡತಿ. ಏನದು ಹೆಸರು ಕಾಳು ಅಲಸಂದಿ ಕಾಳು ಅಂತೇಳಿ ಮಡಿಕೆ ಕಾಳು ಅಂತೇಳಿ ಚಾನಲ್ಲ? ಏನದು ಏನು ಅನ್ನಕತ್ತಾನವ? ತಾಳಿ ಕಟ್ಟಂದ್ರೆ ಹಿಡ್ಕೊಂಡು ಸುಮ್ಮನೆ ಕುಂತಾನಲ್ಲ. ಅದು ಏನಿಲ್ರಿ ಅತ್ತೀರ, ಅದು ಗುರುಬಸ ಮಗ ಆಡ್ಸಾಡಕತ್ತಾನ್ರಿ. ಆಕೆಗೆ ಹೆಸರು ಕಾಳು ಅನ್ನಕತ್ತಾನ. ಹಂಗೆ ಸುಮ್ಮ ಆಡ್ಸಾಡ್ತಾನಲ್ರಿ ಅವ ಸಭಾ ನಿಮ್ಗೆ ಗೊತ್ತಿಲ್ಲನ್ರಿ? ಈಟನ ಶಿವ ನಾನು ಕೈ ಹಿಡಿದು ತಾಳಿ ಕಟ್ಟಿಸ್ಬೇಕು. ಅಂತೂ ಇಂತೂ ಆಕೆ ಕಾಳು ಬಿದ್ದು ಅಪ್ಪ.
ಈಗ ನನ್ನ ತಲೆ ಮೇಗಿನ ಜವಾಬ್ದಾರಿ ಒಂದು ಹೇಳಿತ್ ನೋಡು ಮಗನ. ತಾಳಿ ಕಟ್ಟಿದ್ರಲ್ಲ ಅಪ್ಪ, ನಿಮ್ಮ ಹೆಂಡ್ರ ಹೆಸರು ಹೇಳ್ರಿ. ಸೀತಾ. ಬಸನಗೌಡ್ರು. ಈಗಿನ ಕವ್ವಾಡಪ್ಪ ಇಟ್ಟು ಹೇಳಾಕ ಬರಂಗಿಲ್ಲ ಹೆಸರು. ಇನ್ನು ಮ್ಯಾಗ ಕಲ್ಕೊಂತಾರ ಆಳ್ಬಿ ಅವರು. ನೀವಿಬ್ರು ಹೇಳ್ರಿ ಅಪ್ಪ. ಗುರುಬಾಸ ಹೇಳ ಮಾಮನ ಹೆಸರು. ಮಲ್ಲನಗೌಡ್ರು. ನೀನು ಹೇಳು, ನಿನ್ನ ಹೆಂಡತಿ ಹೆಸರು. ಪಾರ್ವತಿ. ಅಯ್ಯ ಶಿವನ, ಇವೇನ ಹೆಂಡತಿ ಹೆಸರು ಪಾರ್ವತಿ ಅಂತ ಕರೆಯಕತ್ತಾನಲ್ಲ ಗುರುಬಾಸ ಅವನ ಹೆಸರು. ಏನು ಹೆಸರು ಬದಲು ಮಾಡಿರೇನ? ಇಲ್ಲ ಯವ್ವ, ಅದು ನಗಚಾಟಿಗೆ ಮಾಡ್ತೈತೆ ತಂಗಿ, ಅದ್ರ ಬುದ್ಧಿನ ಹಂಗತೆ ಐತಿ. ಗುರುಬಸವ ಅಂತಣ್ಣ ಯಪ್ಪ. ಅದ ಅದ ಗುರು ಬಸಮ್ಮ, ಬಸಮ್ಮ ಗುರು ಬಸಮ್ಮ. ಯವ್ವ ಒಂದು ನಿಮಿಷ ದಿನ ದಸ್ ಅಂದಿತ್ತಲ್ಲೇ ಯವ್ವ ನನಗ. ಇದೇನು ನಗಚಾಟಿಗೆ ಇಂತಾದ್ರ ನಗಚಾಟಿಗೆ ಮಾಡೋದ ಮಲ್ಲನಗೌಡ? ಇನ್ನ ಜಗಲಿಗೆ ಹೋಗಿ ನಮಸ್ಕಾರ ಮಾಡಿ ನಿಮ್ಮಪ್ಪ ನಿಮ್ಮವನ ಕಾಲು ನಮಸ್ಕಾರ ಮಾಡ್ರಿ. ಇನ್ನ ಯವ್ವ ಅಂತೂ ಇಂತೂ ಲಗ್ನ ಆತು. ಮುಂದೇನೈತು ಏನು ಸಡಗ್ರೈತು ಗೊತ್ತಿಲ್ಲವ ಯವ್ವ. ಕೊಟ್ರ ಕೈಯ ಸಿಕ್ಕು ನಾ ಒದ್ದಾಡ್ದಾಗತ್ತೆ ಏನಂತಿನ್ನ. ಮತ್ತ ನಾವು ಲಗ್ನ ಮಾಡಿದ್ದಕ್ಕ ನಮಗ ಏನು ಕೊಡಂಗೇ ಇಲ್ಲನ. ಮತ್ತ ಅಳಿಯಾಗ ಮಗಳಿಗೆ ಮತ್ತೆ ಏನಾರು ಕೊಡ್ಬೇಕು ನೀವು. ಯಾಕಪ್ಪ ಇಲ್ಲೇ ತಿಂದು ಇಲ್ಲೇ ಬಿದ್ದು ಉಳ್ಳಾಡ್ತೀರಿ? ಏನ್ ಕಡಿಮೆಗೈತಿ? ಏನ್ ಕೊಡ್ಬೇಕಿನ್ನು ನಿಮಗ? ಇಟ್ ಲಗ್ನ ಮಾಡಿ ಮುಂದ್ ನಿಂತು ಮತ್ತ ಏನಾರು ಖುಷಿಗೋಸ್ಕರ ಕೊಡ್ಬೇಕು. ಏಟು ತಿಂದ್ರು ಸಾಲಂಗಿಲ್ಲ ಇವು ಎರಡು ಗಂಡ ಹೆಂಡತಿಗೆ. ಭಿಕ್ಷೆ ಬೇಡೋದ 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 ಬೇಡೋದ. ನಿನಗೊಂದು 10 ತೊಲಿ, ನಿನಗೊಂದು 10 ತೊಲಿ, 20 ತೊಲಿ ಬಂಗಾರ ಕೊಡ್ತೀವಿ ಆತನ? ನಾ ಬಂಗಾರ ಬ್ಯಾಡ. ನಂಗೆ ಹೊಲ ಕೊಡ್ರಿ. ಹೊಲ ನಿನ್ನ ಲಗ್ನದಾಗ 3 ಎಕರೆ ಹೆಚ್ಚು ಕೊಟ್ಟನ, ಮತ್ತೆ ಇಟ್ಕೊಂಡು ಕೂಳ್ ಹಾಕಕತ್ತಾನ. ಮತ್ತೆ ಹೊಲ ಬೇಕನ್ಲೇ ಡಿಂಗರಿ ಬಿಲ್ಲಿ. ಎಟ್ಟರ ಆಸೆ ಬುರಿಕೆದಿ. ಹೊಲ ಫಲ ಕೊಡಬೇಡ, ಅವ್ರು ದುಡಿಲಿ ಗಳಿಸ್ಕೊಲಿ. ಬಂಗಾರ ಕೊಡ್ತತಿ ಮುಗಿದು ಹೋತ. ಲಗ್ನ ಮುಗಿತಲ್ಲ, ಎಲ್ಲ ಮುಗಿದ ಮೇಲೆ ಗಂಟು ಕಟ್ರಿ ನೀವಿಬ್ರು ಗಂಡ ಹೆಂಡತಿ. ಈ ಮುದಿಕೆಲ್ಲ ಕಡ ಮುಡಿ ಇಲ್ಲೇ ಹೇಳ್ತತಲ್ಲ ಇವ. ಅಲ್ಲ ತಮ್ಮ, ಮಲ್ಲನಗೌಡಗ ಲಗ್ನ ಇಷ್ಟ ಇಲ್ಲನ? ಏನ್ ಮಾಡ್ತೇನ್ರಿ ನಮಗೂ ಗೊತ್ತಿಲ್ಲ. ಲಗ್ನ ಮಾಡಂತಿದ್ರು ಮಾಡಕತ್ತೀವು, ನಮ್ಗೆ ಯಾಕೆ ಬೇಕು? ಮಾಡಂತ ಈ ಮನಿ ಅಳಿಯಾದೇನೆ ಮಾಡಂತಿದ್ರೆ ಲಗ್ನ ಮಾಡಕತ್ತೀವಿ. ಉಳ್ಕಿದ್ ನಮ್ಗೇನು ಗೊತ್ತಿಲ್ರಿ. ಯವ್ವ ನಂಗೆ ಸಾಕಾಗ್ಬೇ, ನಾ ಹೋಗ್ತೀನಿ ಬೇ ಯವ್ವ. ಇನ್ನ ಎಪ್ಪತ್ತಡಿ ಯಪ್ಪ ಹೋಗಾಕಂತೆ ಏನು ಎಬಿಸಿ ಬಿಟ್ಟಿಯಲ್ಲ ಇಟ್ಟು. ನನ್ನ ಪ್ರಾಣ ತಿನ್ನಕಂತ ಹುಟ್ಟಿಯೇನೆ ಯಪ್ಪ ಯಪ್ಪ ನೀನು. ಅವ ಹೇಳ್ತಾನೆ ಬಿಡು, ನೀ ಏನು ಕೈ ಹಿಡಿದು ಎಬಸಾಕತ್ತಿ. ಅದು ಊಟ ಪಾಠ ಮಾಡಿಲ್ರಿ, ಯಾಕ ತೆಲಿಗೆ ಚಕ್ರ ಬಂದಂಗೆ ಆಗಕತ್ತಂದನ್ರಿ, ಅದಕ್ಕೆ ಕೈ ಹಿಡಿದು ಎಬಸಾಕತ್ತೀನಿ ಆಡ್ರಿ ಅತ್ಯಾರ. ಬರೀ ಸುಳ್ಳು ಹೇಳುದಾತ. ಈ ನನ್ನ ಮಗ ಎಲ್ಲಿ ನನ್ನ ಮರ್ಯಾದೆ ತೆಗಿತಾನೆ ಏನು? ನೋಡ್ಲಿ ಮಲ್ಲನಗೌಡ, ನಿನ್ನ ಜೀವನದಾಗ ಇನ್ನು ಮುಂದಿನ ದಿನಗಳು ಎಷ್ಟು ಕರಾಳವಾಗಿರ್ತಾವಂತ ಏನು ನೋಡ್ಕೊ. ನಾನು ಒಂದೊಂದು ಏಟ್ ಕೊಡ್ತೀನಿಲ್ಲ ಅದನ್ನ ನೆನಪಿಟ್ಕೋಬೇಕು. ಹಂಗೆ ಏಟ್ ಕೊಡ್ತೀನಿ ನೋಡಕಂತಿ. ನನಗ ಅವಮಾನ ಮಾಡ್ತೀಯಾ? ನಾನು ನೋಡಕಂತಿ ನಿನ್ ಹೆಂಗೆ ಅವಮಾನ ಮಾಡ್ತೀನಿ ಅಂತಿ, ಅದು ನಿನ್ನ ಹೆಂಡತಿ ಎದುರಿಗೆ.